ಕಥೆಯ ಹೆಸರು ಹಳೆಯ ಬಸ್ ಟಿಕೆಟ್. ಮಲೆನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ರಾಘವ ಎಂಬ ಯುವಕ ವಾಸಿಸುತ್ತಿದ್ದ. ಬಡ ಕುಟುಂಬದಲ್ಲಿ ಹುಟ್ಟಿದ್ದರೂ ಅವನು ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನು ಜೀವನದ ದೊಡ್ಡ ಸಂಪತ್ತೆಂದು ನಂಬಿದ್ದ. ರಾಘವನ ತಂದೆ ಸರ್ಕಾರಿ ಬಸ್ ಚಾಲಕರಾಗಿದ್ದರು. ಒಂದು ದಿನ ಕರ್ತವ್ಯದಲ್ಲಿದ್ದಾಗ ಅಪಘಾತದಲ್ಲಿ ಸಾವನ್ನಪ್ಪಿದರು. ಆ ದಿನದಿಂದ ಕುಟುಂಬದ ಹೊರೆ ರಾಘವನ ಹೆಗಲ ಮೇಲೆ ಬಿತ್ತು. ತಾಯಿ ಲಕ್ಷ್ಮಮ್ಮ ಹೊಲಿಗೆ ಕೆಲಸ ಮಾಡಿ ಮನೆ ನಡೆಸುತ್ತಿದ್ದಳು. ತಂದೆಯ ನೆನಪಿಗಾಗಿ ರಾಘವ ಒಂದು ಹಳೆಯ ಬಸ್ ಟಿಕೆಟನ್ನು ತನ್ನ ಪುಸ್ತಕದೊಳಗೆ ಇಟ್ಟುಕೊಂಡಿದ್ದ. ಅದು ಸಾಮಾನ್ಯ ಟಿಕೆಟ್ ಅಲ್ಲ, ತಂದೆ ಕೊನೆಯ ಬಾರಿ ಮನೆಗೆ ಬರುವಾಗ ಕೊಟ್ಟ ಟಿಕೆಟ್ ಅದು. ಇದನ್ನು ಜೋಪಾನವಾಗಿ ಇಟ್ಟುಕೋ ಮಗ, ಜೀವನದಲ್ಲಿ ಯಾವ ಪ್ರಯಾಣವೂ ವ್ಯರ್ಥವಾಗುವುದಿಲ್ಲ ಎಂದು ತಂದೆ ಹೇಳಿದ ಮಾತು ರಾಘವನ ಕಿವಿಯಲ್ಲಿ ಸದಾ ಮೊಳಗುತ್ತಿತ್ತು. ಕಾಲ ಕಳೆದಿತು. ರಾಘವ ಓದಿನ ಜೊತೆಗೆ ಕೂಲಿ ಕೆಲಸ ಮಾಡಿ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದ. ಒಂದು ದಿನ ನಗರಕ್ಕೆ ಕೆಲಸ ಹುಡುಕಲು ಹೊರಟ. ಬಸ್ನಲ್ಲಿ ಕುಳಿತಿದ್ದಾಗ ತನ್ನ ಹಳೆಯ ಟಿಕೆಟ್ ನೆನಪಾಗಿ ಜೇಬಿನಿಂದ ತೆಗೆದು ನೋಡಿದ. ಅವನ ಪಕ್ಕದಲ್ಲಿ ಕುಳಿತಿದ್ದ ಸುಮಾರು 70ರ ವಯಸ್ಸಿನ ವೃದ್ಧ ಆ ಟಿಕೆಟ್ ನೋಡಿ ಬೆಚ್ಚಿ ಬಿದ್ದರು. ಮಗನೇ, ಆ ಟಿಕೆಟ್ ನಿನಗೆ ಎಲ್ಲಿಂದ ಸಿಕ್ಕಿತು ಎಂದು ನಡುಗುವ ಧ್ವನಿಯಲ್ಲಿ ಕೇಳಿದರು. ರಾಘವ ಆಶ್ಚರ್ಯದಿಂದ, ಇದು ನನ್ನ ತಂದೆಯ ನೆನಪು ಎಂದ. ವೃದ್ಧರ ಕಣ್ಣಲ್ಲಿ ನೀರು ತುಂಬಿತು. ಈ ಟಿಕೆಟ್ ನನ್ನ ಜೀವನವನ್ನೇ ಬದಲಿಸಿದ ಒಂದು ಘಟನೆಯ ಸಾಕ್ಷಿ ಎಂದು ಅವರು ನಿಧಾನವಾಗಿ ಹೇಳಿದರು. ರಾಘವ ಕುತೂಹಲದಿಂದ ಅವರತ್ತ ನೋಡಿದ. ಬಸ್ ಕಿಟಕಿಯ ಹೊರಗೆ ಮಳೆ ಜೋರಾಗಿ ಸುರಿಯುತ್ತಿತ್ತು. ಆದರೆ ಆ ಕ್ಷಣದಲ್ಲಿ ಇಬ್ಬರ ಮನಸ್ಸಿನಲ್ಲಿ ಇನ್ನೊಂದು ಪ್ರಯಾಣ ಆರಂಭವಾಗಿತ್ತು. ವೃದ್ಧರು ತಮ್ಮ ಕಥೆಯನ್ನು ಹೇಳಲು ಆರಂಭಿಸಿದರು. ಸುಮಾರು 40 ವರ್ಷಗಳ ಹಿಂದೆ ಎಂದು ವೃದ್ಧರು ನಿಧಾನವಾಗಿ ಕಥೆ ಆರಂಭಿಸಿದರು. ಆಗ ನಾನು ಒಬ್ಬ ಸಾಮಾನ್ಯ ಶಾಲಾ ಶಿಕ್ಷಕ. ನನ್ನ ಹೆಸರು ಶಂಕರಯ್ಯ. ಸಂಬಳ ಕಡಿಮೆ ಇದ್ದರೂ ಸಂತೋಷದಿಂದ ಬದುಕುತ್ತಿದ್ದೆ. ಒಂದು ದಿನ ನನ್ನ ಮಗಳಿಗೆ ತೀವ್ರ ಜ್ವರ ಬಂತು. ತಕ್ಷಣ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಯಿತು. ನನ್ನ ಬಳಿ ಇದ್ದ ಹಣದಿಂದ ಬಸ್ ಟಿಕೆಟ್ ಮಾತ್ರ ತೆಗೆದುಕೊಳ್ಳಲು ಸಾಧ್ಯವಾಯಿತು. ಆಸ್ಪತ್ರೆಗೆ ತಲುಪಿದ ನಂತರ ಔಷಧಿಗೆ ಹಣ ಇರಲಿಲ್ಲ. ನಾನು ಏನು ಮಾಡಬೇಕೆಂದು ತಿಳಿಯದೆ ಆಸ್ಪತ್ರೆಯ ಹೊರಗೆ ಕುಳಿತು ಅಳುತ್ತಿದ್ದೆ. ಅಷ್ಟರಲ್ಲಿ ಒಬ್ಬ ಬಸ್ ಚಾಲಕ ನನ್ನ ಬಳಿ ಬಂದು, ಏನಾಯಿತು ಸಾರ್ ಎಂದು ಕೇಳಿದರು. ನಾನು ಎಲ್ಲವನ್ನೂ ಹೇಳಿದೆ. ಅವರು ಒಂದು ಕ್ಷಣವೂ ಯೋಚಿಸದೆ ತಮ್ಮ ಜೇಬಿನಲ್ಲಿದ್ದ ಹಣವನ್ನೆಲ್ಲ ನನ್ನ ಕೈಗೆ ಕೊಟ್ಟು, ಮೊದಲು ನಿಮ್ಮ ಮಗಳನ್ನು ಉಳಿಸಿಕೊಳ್ಳಿ, ಹಣದ ಬಗ್ಗೆ ನಂತರ ಯೋಚಿಸಬಹುದು ಎಂದರು. ನಾನು ಅವರ ಹೆಸರು ಕೇಳಿದಾಗ ಅವರು ನಗುತ್ತಾ, ಒಳ್ಳೆಯ ಕೆಲಸಕ್ಕೆ ಹೆಸರು ಬೇಕಾಗಿಲ್ಲ ಎಂದರು. ಆದರೆ ಅವರು ಹೋದ ನಂತರ ಕಂಡಕ್ಟರ್ ಅವರ ಹೆಸರನ್ನು ಹೇಳಿದರು. ಆ ಚಾಲಕರ ಹೆಸರು. ವೃದ್ಧರು ಒಂದು ಕ್ಷಣ ಮೌನರಾದರು. ರಾಘವನ ಹೃದಯ ಬಡಿತ ವೇಗವಾಯಿತು. ಅವರ ಹೆಸರು ಶಿವಣ್ಣ. ರಾಘವನ ಕಣ್ಣಲ್ಲಿ ನೀರು ತುಂಬಿತು. ಶಿವಣ್ಣ ಎಂಬುದು ಅವನ ತಂದೆಯ ಹೆಸರೇ ಆಗಿತ್ತು. ಅವರು ನನ್ನ ತಂದೆ ಎಂದು ರಾಘವ ನಡುಗಿದ ಧ್ವನಿಯಲ್ಲಿ ಹೇಳಿದ. ವೃದ್ಧರು ರಾಘವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡರು. ನಿನ್ನ ತಂದೆ ನನ್ನ ಮಗಳ ಜೀವ ಉಳಿಸಿದರು. ನಾನು ಅವರನ್ನು ಮತ್ತೆ ಹುಡುಕಲು ಅನೇಕ ವರ್ಷ ಪ್ರಯತ್ನಿಸಿದೆ. ಆದರೆ ಅವರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಎಂಬ ಸುದ್ದಿ ಕೇಳಿ ತುಂಬ ನೋವಾಯಿತು. ರಾಘವ ಮೌನವಾಗಿ ಕಣ್ಣೀರು ಒರೆಸಿಕೊಂಡ. ವೃದ್ಧರು ತಮ್ಮ ಚೀಲದಿಂದ ಒಂದು ಹಳೆಯ ಲಕೋಟೆ ತೆರೆದರು. ಇದರಲ್ಲಿ ನಿನ್ನ ತಂದೆಗೆ ಕೊಡಬೇಕೆಂದು ನಾನು ವರ್ಷಗಳ ಹಿಂದೆ ಉಳಿಸಿಕೊಂಡಿದ್ದ ಹಣ ಇದೆ. ಆದರೆ ಈಗ ಅದು ಹಣಕ್ಕಿಂತ ದೊಡ್ಡ ಋಣ. ಇದನ್ನು ನೀನೇ ಸ್ವೀಕರಿಸಬೇಕು. ರಾಘವ ಲಕೋಟೆಯನ್ನು ನೋಡಿದ, ಆದರೆ ಅದನ್ನು ತೆಗೆದುಕೊಳ್ಳಲಿಲ್ಲ. ನನ್ನ ತಂದೆ ಮಾಡಿದ ಸಹಾಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ನೀವು ನನ್ನ ತಂದೆಯನ್ನು ನೆನಪಿಸಿಕೊಂಡಿರುವುದೇ ನನಗೆ ದೊಡ್ಡ ಸಂಪತ್ತು ಎಂದು ವಿನಯದಿಂದ ಹೇಳಿದ.
ವೃದ್ಧರ ಮುಖದಲ್ಲಿ ಹೆಮ್ಮೆಯ ನಗು ಮೂಡಿತು. ಆ ಕ್ಷಣದಲ್ಲಿ ರಾಘವನಿಗೆ ತನ್ನ ತಂದೆಯ ನಿಜವಾದ ಪರಂಪರೆ ಹಣವಲ್ಲ, ಮಾನವೀಯತೆ ಎಂಬುದು ಅರಿವಾಯಿತು. ಬಸ್ ನಿಧಾನವಾಗಿ ನಗರದ ಬಸ್ ನಿಲ್ದಾಣಕ್ಕೆ ತಲುಪಿತು. ಮಳೆ ಇನ್ನೂ ಸುರಿಯುತ್ತಲೇ ಇತ್ತು. ಶಂಕರಯ್ಯ ಮತ್ತು ರಾಘವ ಇಬ್ಬರು ಬಸ್ನಿಂದ ಇಳಿದರು. ಹೋಗುವ ಮೊದಲು ಶಂಕರಯ್ಯ ಮತ್ತೊಮ್ಮೆ ಲಕೋಟೆಯನ್ನು ರಾಘವನ ಕೈಗೆ ನೀಡಲು ಪ್ರಯತ್ನಿಸಿದರು. "ಮಗನೇ, ಇದು ನಿನ್ನ ತಂದೆಯ ಋಣ. ದಯವಿಟ್ಟು ತೆಗೆದುಕೋ." ರಾಘವ ನಗುತ್ತಾ ತಲೆಯಾಡಿಸಿದ. "ನನ್ನ ತಂದೆ ಮಾಡಿದ ಸಹಾಯವನ್ನು ಹಣದಿಂದ ಅಳೆಯಲು ಸಾಧ್ಯವಿಲ್ಲ. ನೀವು ಈ ಹಣವನ್ನು ಮತ್ತೊಬ್ಬ ಬಡ ವಿದ್ಯಾರ್ಥಿಯ ಓದಿಗೆ ಅಥವಾ ಚಿಕಿತ್ಸೆಗಾಗಿ ಬಳಸಿ. ಅದೇ ನನ್ನ ತಂದೆಗೆ ಸಲ್ಲಿಸುವ ನಿಜವಾದ ಗೌರವ." ಆ ಮಾತು ಕೇಳಿದ ಶಂಕರಯ್ಯನ ಕಣ್ಣಲ್ಲಿ ಹೆಮ್ಮೆಯ ಕಣ್ಣೀರು ತುಂಬಿತು. "ನಿನ್ನ ತಂದೆಯ ರಕ್ತವೇ ನಿನ್ನೊಳಗೆ ಹರಿಯುತ್ತಿದೆ" ಎಂದು ಅವರು ಹೇಳಿದರು. ಆ ದಿನದಿಂದ ಇಬ್ಬರ ನಡುವಿನ ಪರಿಚಯ ಒಂದು ಆತ್ಮೀಯ ಸಂಬಂಧವಾಗಿ ಬದಲಾಯಿತು. ಕೆಲವು ದಿನಗಳ ನಂತರ ರಾಘವನಿಗೆ ನಗರದ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಸಂಬಳ ದೊಡ್ಡದಾಗಿರಲಿಲ್ಲ. ಆದರೂ ತಾಯಿಯ ಔಷಧಿ, ಮನೆಯ ಖರ್ಚು ಮತ್ತು ತನ್ನ ಬದುಕಿಗೆ ಸಾಕಾಗುತ್ತಿತ್ತು. ಪ್ರತಿ ತಿಂಗಳು ಸ್ವಲ್ಪ ಹಣವನ್ನು ಉಳಿಸಲು ಆರಂಭಿಸಿದ. ಒಂದು ಸಂಜೆ ಕಚೇರಿಯಿಂದ ಮನೆಗೆ ಬರುತ್ತಿದ್ದಾಗ ರಸ್ತೆ ಬದಿಯಲ್ಲಿ ಅಳುತ್ತಿದ್ದ 10 ವರ್ಷದ ಬಾಲಕನನ್ನು ಕಂಡ. "ಏನಾಯಿತು?" ಎಂದು ರಾಘವ ಕೇಳಿದ. "ನನ್ನ ಅಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಔಷಧಿ ತಗೊಳ್ಳಲು ಹಣ ಇಲ್ಲ" ಎಂದು ಬಾಲಕ ಅಳುತ್ತಾ ಹೇಳಿದ. ರಾಘವ ಕ್ಷಣವೂ ಯೋಚಿಸಲಿಲ್ಲ. ತನ್ನ ಬಳಿ ಆ ತಿಂಗಳ ಮನೆ ಬಾಡಿಗೆಗೆ ಉಳಿಸಿಕೊಂಡಿದ್ದ ಹಣವನ್ನೇ ಬಾಲಕನ ಕೈಗೆ ಕೊಟ್ಟ. "ಮೊದಲು ಅಮ್ಮನನ್ನು ಗುಣಪಡಿಸು" ಎಂದ. ಆ ಕ್ಷಣದಲ್ಲಿ ಅವನಿಗೆ ತನ್ನ ತಂದೆಯ ಮಾತು ನೆನಪಾಯಿತು. ಜೀವನದಲ್ಲಿ ಒಳ್ಳೆಯತನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಕೆಲವು ತಿಂಗಳುಗಳ ನಂತರ ರಾಘವನ ಬದುಕಿನಲ್ಲಿ ದೊಡ್ಡ ಬದಲಾವಣೆ ಸಂಭವಿಸಿತು. ಅವನು ಸಹಾಯ ಮಾಡಿದ ಆ ಬಾಲಕನ ತಾಯಿ ನಗರದ ಪ್ರಸಿದ್ಧ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿದ್ದರು. ರಾಘವನ ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನು ತಿಳಿದ ಅವರು ಶಾಲೆಯ ಆಡಳಿತ ಮಂಡಳಿಗೆ ರಾಘವನ ಬಗ್ಗೆ ಹೇಳಿದರು. ಸ್ವಲ್ಪ ದಿನಗಳಲ್ಲೇ ರಾಘವನಿಗೆ ಶಾಲೆಯ ಆಡಳಿತ ವಿಭಾಗದಲ್ಲಿ ಉತ್ತಮ ಸಂಬಳದ ಶಾಶ್ವತ ಉದ್ಯೋಗ ಸಿಕ್ಕಿತು. ರಾಘವ ಆಕಾಶದ ಕಡೆ ನೋಡಿದ. "ಅಪ್ಪ, ನೀವು ಹೇಳಿದ್ದು ನಿಜ. ಒಳ್ಳೆಯತನ ಯಾವತ್ತೂ ಖಾಲಿ ಕೈಯಲ್ಲಿ ಹಿಂದಿರುಗುವುದಿಲ್ಲ." ಅವನ ಜೇಬಿನಲ್ಲಿ ಇನ್ನೂ ಆ ಹಳೆಯ ಬಸ್ ಟಿಕೆಟ್ ಸುರಕ್ಷಿತವಾಗಿಯೇ ಇತ್ತು. ಅದು ಈಗ ಕೇವಲ ಒಂದು ಟಿಕೆಟ್ ಅಲ್ಲ, ಒಂದು ತಂದೆಯ ಮೌಲ್ಯಗಳು, ಮಾನವೀಯತೆ ಮತ್ತು ಜೀವನದ ಪಾಠವನ್ನು ನೆನಪಿಸುವ ಅಮೂಲ್ಯ ನೆನಪು ಆಗಿತ್ತು. ರಾಘವನ ಹೊಸ ಕೆಲಸ ಆರಂಭವಾಗಿ 1 ವರ್ಷ ಕಳೆದಿತ್ತು. ತಾಯಿಯ ಆರೋಗ್ಯವೂ ನಿಧಾನವಾಗಿ ಸುಧಾರಿಸುತ್ತಿತ್ತು. ಜೀವನ ಸರಿಯಾದ ದಾರಿಗೆ ಬಂದಂತೆಯೇ ಕಾಣಿಸುತ್ತಿತ್ತು. ಆದರೆ ಒಂದು ದಿನ ಅವನಿಗೆ ಅನಿರೀಕ್ಷಿತ ಕರೆ ಬಂತು. "ರಾಘವ, ನಾನು ಶಂಕರಯ್ಯ ಮಾತನಾಡುತ್ತಿದ್ದೇನೆ. ಸಮಯ ಇದ್ದರೆ ಒಮ್ಮೆ ಮನೆಗೆ ಬಾ. ನಿನಗೆ ತೋರಿಸಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ." ಅಂದು ಸಂಜೆ ರಾಘವ ಶಂಕರಯ್ಯ ಅವರ ಮನೆಗೆ ಹೋದ. ಹಳೆಯದಾದ ಆದರೆ ಸ್ವಚ್ಛವಾಗಿ ಇಟ್ಟಿದ್ದ ಮನೆಯ ಗೋಡೆಯ ಮೇಲೆ ಅನೇಕ ಹಳೆಯ ಫೋಟೋಗಳು ನೇತಾಡುತ್ತಿದ್ದವು. ಒಂದು ಫೋಟೋದ ಮುಂದೆ ನಿಂತ ರಾಘವ ದಿಗ್ಭ್ರಮೆಗೊಂಡ. ಆ ಫೋಟೋದಲ್ಲಿ ಅವನ ತಂದೆ ಶಿವಣ್ಣ, ಶಂಕರಯ್ಯ ಮತ್ತು ಚಿಕ್ಕ ಹುಡುಗಿ ಒಟ್ಟಿಗೆ ನಿಂತಿದ್ದರು. "ಈ ಫೋಟೋ?" ಎಂದು ರಾಘವ ಆಶ್ಚರ್ಯದಿಂದ ಕೇಳಿದ. ಶಂಕರಯ್ಯ ನಗುತ್ತಾ ಹೇಳಿದರು, "ನಿನ್ನ ತಂದೆ ನನ್ನ ಮಗಳನ್ನು ಆಸ್ಪತ್ರೆಗೆ ಸೇರಿಸಿದ ನಂತರ ಅವಳು ಗುಣಮುಖಳಾದ ದಿನ ತೆಗೆದ ಫೋಟೋ ಇದು. ನಿನ್ನ ತಂದೆ ಫೋಟೋ ತೆಗೆಸಿಕೊಳ್ಳಲು ಇಷ್ಟಪಡಲಿಲ್ಲ. ಆದರೆ ನನ್ನ ಮಗಳು ಒತ್ತಾಯಿಸಿದ್ದರಿಂದ ನಿಂತರು." ರಾಘವನ ಕಣ್ಣಲ್ಲಿ ಮತ್ತೊಮ್ಮೆ ನೀರು ತುಂಬಿತು.
ಅಷ್ಟರಲ್ಲಿ ಶಂಕರಯ್ಯ ಒಂದು ಕಬ್ಬಿಣದ ಪೆಟ್ಟಿಗೆಯನ್ನು ತೆರೆದರು. ಅದರೊಳಗೆ ಹಳೆಯ ಡೈರಿ, ಕೆಲವು ಪತ್ರಗಳು ಮತ್ತು ಒಂದು ಚಿಕ್ಕ ಬಟ್ಟೆಯ ಚೀಲ ಇತ್ತು. "ಇದು ನಿನ್ನ ತಂದೆಯದು" ಎಂದರು. ಅವರು ಆಸ್ಪತ್ರೆಗೆ ಬಂದ ದಿನ ತುರ್ತಾಗಿ ಹೊರಟಾಗ ಈ ಚೀಲ ನಮ್ಮ ಮನೆಯಲ್ಲೇ ಉಳಿದು ಹೋಯಿತು. ನಂತರ ಎಷ್ಟು ಹುಡುಕಿದರೂ ಅವರನ್ನು ಮತ್ತೆ ಭೇಟಿ ಮಾಡಲು ಆಗಲಿಲ್ಲ. ರಾಘವ ನಡುಗುವ ಕೈಗಳಿಂದ ಚೀಲವನ್ನು ತೆರೆದ. ಅದರೊಳಗೆ ಒಂದು ಹಳೆಯ ಕೈಗಡಿಯಾರ, ಒಂದು ಪೆನ್ ಮತ್ತು ಮಡಚಿ ಇಟ್ಟಿದ್ದ ಚಿಕ್ಕ ಕಾಗದವಿತ್ತು. ಆ ಕಾಗದದಲ್ಲಿ ಶಿವಣ್ಣ ತಮ್ಮ ಕೈಬರಹದಲ್ಲಿ ಹೀಗೆ ಬರೆದಿದ್ದರು: "ಒಬ್ಬ ಮನುಷ್ಯನು ಬಿಟ್ಟು ಹೋಗುವುದು ಹಣವಲ್ಲ, ಅವನು ಮಾಡಿದ ಒಳ್ಳೆಯ ಕೆಲಸಗಳೇ ಅವನ ನಿಜವಾದ ಆಸ್ತಿ." ಆ ಒಂದು ಸಾಲು ರಾಘವನ ಮನಸ್ಸನ್ನು ಸಂಪೂರ್ಣವಾಗಿ ಬದಲಿಸಿತು. ಆ ದಿನವೇ ಅವನು ಒಂದು ನಿರ್ಧಾರ ಮಾಡಿದ. ಪ್ರತಿ ವರ್ಷ ತನ್ನ ತಂದೆಯ ಹುಟ್ಟುಹಬ್ಬದಂದು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು, ಶಾಲಾ ಬ್ಯಾಗ್ಗಳು ಮತ್ತು ಶುಲ್ಕದ ಸಹಾಯ ಮಾಡಬೇಕು ಎಂದು ಸಂಕಲ್ಪ ಮಾಡಿದ. ಮೊದಲ ವರ್ಷ 5 ಮಕ್ಕಳಿಗೆ ಸಹಾಯ ಮಾಡಿದ. ಮುಂದಿನ ವರ್ಷ 10 ಮಕ್ಕಳಿಗೆ. ಕೆಲವೇ ವರ್ಷಗಳಲ್ಲಿ ಶಿವಣ್ಣ ಶಿಕ್ಷಣ ನಿಧಿ ಎಂಬ ಸಣ್ಣ ಸೇವಾ ಟ್ರಸ್ಟ್ ಆರಂಭವಾಯಿತು. ಒಂದು ದಿನ ಟ್ರಸ್ಟ್ ಉದ್ಘಾಟನೆಗೆ ಬಂದಿದ್ದ ಒಬ್ಬ ಬಾಲಕ ವೇದಿಕೆಯ ಮೇಲೆ ನಿಂತು ಹೇಳಿದ: "ನಾನು ಇಂದು ಓದುತ್ತಿದ್ದೇನೆ ಅಂದ್ರೆ ರಾಘವ ಅಣ್ಣನ ಸಹಾಯದಿಂದ." ರಾಘವ ಆ ಮಾತು ಕೇಳಿ ಆಕಾಶದತ್ತ ನೋಡಿದ. ಅವನ ಜೇಬಿನಲ್ಲಿ ಇನ್ನೂ ಆ ಹಳೆಯ ಬಸ್ ಟಿಕೆಟ್ ಇತ್ತು. ಅದು ಅವನಿಗೆ ಪ್ರತಿದಿನ ಒಂದೇ ಮಾತನ್ನು ನೆನಪಿಸುತ್ತಿತ್ತು: ಒಂದು ಸಣ್ಣ ಒಳ್ಳೆಯ ಕೆಲಸ ಯಾರಾದರೊಬ್ಬರ ಇಡೀ ಜೀವನವನ್ನೇ ಬದಲಿಸಬಹುದು. ಶಿವಣ್ಣ ಶಿಕ್ಷಣ ನಿಧಿ ಆರಂಭವಾಗಿ 10 ವರ್ಷಗಳು ಕಳೆದಿದ್ದವು. ಆ ಚಿಕ್ಕ ಸೇವಾ ಕಾರ್ಯ ಈಗ ಜಿಲ್ಲೆಯಾದ್ಯಂತ ಪರಿಚಿತವಾಗಿತ್ತು. ನೂರಾರು ವಿದ್ಯಾರ್ಥಿಗಳು ಓದು ಮುಂದುವರಿಸಲು ಆ ಟ್ರಸ್ಟ್ ನೆರವಾಗಿತ್ತು. ಆದರೆ ರಾಘವ ಒಂದೇ ನಿಯಮ ಇಟ್ಟಿದ್ದ: ಸಹಾಯ ಪಡೆದವರ ಹೆಸರುಗಳನ್ನು ಎಲ್ಲಿಯೂ ಪ್ರಕಟಿಸಬಾರದು. ಸಹಾಯವನ್ನು ತೋರಿಸಿಕೊಳ್ಳುವುದಕ್ಕಿಂತ ಅದು ಯಾರ ಬದುಕನ್ನು ಬದಲಿಸುತ್ತದೆ ಎಂಬುದೇ ಮುಖ್ಯ ಎಂದು ಅವನು ಹೇಳುತ್ತಿದ್ದ. ಒಂದು ದಿನ ಟ್ರಸ್ಟ್ಗೆ ಒಬ್ಬ ಯುವ ವೈದ್ಯ ಬಂದರು. ಅವರ ಹೆಸರು ಡಾಕ್ಟರ್ ಅರುಣ್. ಅವರು ರಾಘವನನ್ನು ಕಂಡ ತಕ್ಷಣ ಕೈಜೋಡಿಸಿ ನಿಂತರು. "ಸರ್, ನೀವು ನನ್ನನ್ನು ಗುರುತಿಸದಿರಬಹುದು." ರಾಘವ ನಗುತ್ತಾ "ಕ್ಷಮಿಸಿ, ನನಗೆ ನೆನಪಾಗುತ್ತಿಲ್ಲ" ಎಂದ. ಡಾಕ್ಟರ್ ಅರುಣ್ ತಮ್ಮ ಜೇಬಿನಿಂದ ಒಂದು ಹಳೆಯ ಶಾಲಾ ಗುರುತಿನ ಚೀಟಿಯನ್ನು ಹೊರತೆಗೆದರು. "15 ವರ್ಷಗಳ ಹಿಂದೆ ನನ್ನ ಅಮ್ಮನಿಗೆ ಔಷಧಿ ಕೊಳ್ಳಲು ಹಣ ಇರಲಿಲ್ಲ. ಆಗ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಬಾಡಿಗೆಯ ಹಣವನ್ನೇ ನಮಗೆ ಕೊಟ್ಟರು." ರಾಘವನ ಮನಸ್ಸಿನಲ್ಲಿ ಆ ಘಟನೆ ಮಿಂಚಿನಂತೆ ಹೊಳೆಯಿತು. "ಆ ವ್ಯಕ್ತಿ ನೀವೇ?" ಡಾಕ್ಟರ್ ಅರುಣ್ ಕಣ್ಣೀರು ಒರೆಸಿಕೊಂಡು ಹೇಳಿದರು. "ಆ ದಿನ ನೀವು ಸಹಾಯ ಮಾಡಿರಲಿಲ್ಲ ಅಂದ್ರೆ ನನ್ನ ಅಮ್ಮ ಬದುಕುತ್ತಿರಲಿಲ್ಲ. ನಾನು ಓದನ್ನು ಮುಂದುವರಿಸಲಾಗುತ್ತಿರಲಿಲ್ಲ. ಇಂದು ನಾನು ವೈದ್ಯನಾಗಿದ್ದೇನೆ. ಈಗಿನಿಂದ ಪ್ರತಿ ಭಾನುವಾರ ನಿಮ್ಮ ಟ್ರಸ್ಟ್ ಮೂಲಕ ಬರುವ ಬಡವರಿಗೆ ಉಚಿತ ಚಿಕಿತ್ಸೆ ಕೊಡುತ್ತೇನೆ." ರಾಘವನ ಕಣ್ಣಲ್ಲಿ ಹೆಮ್ಮೆಯ ಕಣ್ಣೀರು ತುಂಬಿತು. ಅವನಿಗೆ ತನ್ನ ತಂದೆಯ ಮಾತು ಮತ್ತೆ ನೆನಪಾಯಿತು: ಒಳ್ಳೆಯತನ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಕೆಲವು ತಿಂಗಳ ನಂತರ ರಾಘವನ ತಾಯಿ ಲಕ್ಷ್ಮಮ್ಮ ಅನಾರೋಗ್ಯದಿಂದ ನಿಧನರಾದರು. ಕೊನೆಯ ಕ್ಷಣದಲ್ಲಿ ಅವರು ರಾಘವನ ಕೈ ಹಿಡಿದು ಹೇಳಿದರು: "ಮಗ, ನಿನ್ನ ಅಪ್ಪನ ಹೆಸರು ಉಳಿಸಿದ್ದೀಯ. ಈಗ ನೀನು ಮಾಡಿದ ಒಳ್ಳೆಯ ಕೆಲಸಗಳಿಂದ ನಿನ್ನ ಹೆಸರು ಉಳಿಯುತ್ತದೆ." ಆ ಮಾತುಗಳೇ ಅವರ ಕೊನೆಯ ಮಾತುಗಳಾಗಿದ್ದವು. ತಾಯಿಯ ಅಂತ್ಯಕ್ರಿಯೆಯ ನಂತರ ರಾಘವ ಒಬ್ಬನೇ ಕುಳಿತು ತನ್ನ ಜೇಬಿನಲ್ಲಿದ್ದ ಹಳೆಯ ಬಸ್ ಟಿಕೆಟ್ ನೋಡಿದ. ಅದು ಈಗ ಸ್ವಲ್ಪ ಹರಿದು ಹೋಗಿತ್ತು. ಆದರೆ ಅದರ ಮೌಲ್ಯ ಮಾತ್ರ ಇನ್ನಷ್ಟು ಹೆಚ್ಚಾಗಿತ್ತು.
ಅವನು ಆ ಟಿಕೆಟನ್ನು ಗಾಜಿನ ಚೌಕಟ್ಟಿನಲ್ಲಿ ಹಾಕಿಸಿ ಟ್ರಸ್ಟ್ ಕಚೇರಿಯ ಗೋಡೆಯ ಮೇಲೆ ಅಂಟಿಸಿದ. ಅದರ ಕೆಳಗೆ ಒಂದು ಸಾಲು ಬರೆದಿದ್ದ: ಈ ಟಿಕೆಟ್ ಒಂದು ಪ್ರಯಾಣದ ನೆನಪಲ್ಲ, ಒಳ್ಳೆಯತನದ ಪ್ರಯಾಣ ಎಂದಿಗೂ ನಿಲ್ಲುವುದಿಲ್ಲ ಎಂಬುದಕ್ಕೆ ಸಾಕ್ಷಿ. ಪ್ರತಿದಿನ ಟ್ರಸ್ಟ್ಗೆ ಬರುವ ಮಕ್ಕಳು ಆ ಟಿಕೆಟನ್ನು ನೋಡಿ ಅದರ ಕತೆ ಕೇಳುತ್ತಿದ್ದರು. ರಾಘವ ಪ್ರತಿ ಬಾರಿ ನಗುತ್ತಾ ಹೇಳುತ್ತಿದ್ದ: ಒಬ್ಬ ಸಾಮಾನ್ಯ ಬಸ್ ಚಾಲಕ ಮಾಡಿದ ಒಂದು ಸಣ್ಣ ಸಹಾಯ ಇಷ್ಟು ಸಾವಿರ ಜನರ ಬದುಕಿಗೆ ಬೆಳಕಾಯಿತು. ಆ ಮಾತು ಕೇಳಿದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದೇ ಆಲೋಚನೆ ಮೂಡುತ್ತಿತ್ತು: ನಾನು ಯಾರಿಗಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಟ್ರಸ್ಟ್ ಆರಂಭವಾಗಿ 20 ವರ್ಷಗಳು ಕಳೆದಿದ್ದವು. ರಾಘವನ ತಲೆಯಲ್ಲೂ ಬೆಳ್ಳಿಯ ಕೂದಲು ಕಾಣಿಸತೊಡಗಿತ್ತು. ಆದರೆ ಅವನ ಮುಖದಲ್ಲಿದ್ದ ನಗು ಮತ್ತು ಕಣ್ಣಲ್ಲಿದ್ದ ಕರುಣೆ ಮಾತ್ರ ಮೊದಲಿನಂತೆಯೇ ಇತ್ತು. ಒಂದು ದಿನ ಟ್ರಸ್ಟ್ ಕಚೇರಿಗೆ ಸುಮಾರು 10 ವರ್ಷದ ಬಾಲಕಿ ಬಂದಳು. ಅಂಕಲ್, ನನಗೆ ಓದಲು ತುಂಬ ಆಸೆ. ಆದರೆ ಅಪ್ಪ ಇಲ್ಲ. ಅಮ್ಮ ಕೂಲಿ ಕೆಲಸ ಮಾಡ್ತಾರೆ. ಶಾಲೆ ಬಿಡು ಅಂತ ಎಲ್ಲರೂ ಹೇಳ್ತಿದ್ದಾರೆ. ರಾಘವ ಆಕೆಯ ಮಾತು ಕೇಳಿ ಕ್ಷಣಕಾಲ ಮೌನವಾದ. ಅವನಿಗೆ ತನ್ನ ಬಾಲ್ಯ ನೆನಪಾಯಿತು. ಅವನು ಬಾಲಕಿಯ ಕೈಗೆ ಪ್ರವೇಶ ಶುಲ್ಕ, ಪುಸ್ತಕಗಳು, ಯೂನಿಫಾರ್ಮ್ಗಾಗಿ ಬೇಕಾದ ಹಣ ಕೊಟ್ಟು ಹೇಳಿದ: ಒಂದು ಮಾತು ಕೊಡು, ಎಷ್ಟೇ ಕಷ್ಟ ಬಂದರೂ ಓದನ್ನು ಮಧ್ಯದಲ್ಲಿ ಬಿಡಬೇಡ. ಬಾಲಕಿ ಕಣ್ಣೀರಿನಿಂದ ತಲೆಯಾಡಿಸಿದಳು. ವರ್ಷಗಳು ಕಳೆಯುತ್ತಾ ಹೋದವು. ಒಂದು ದಿನ ಟ್ರಸ್ಟ್ನ 25ನೇ ವಾರ್ಷಿಕೋತ್ಸವ ನಡೆಯುತ್ತಿತ್ತು. ವೇದಿಕೆಯಲ್ಲಿ ಹಲವರು ತಮ್ಮ ಜೀವನದ ಕಥೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ಯಾರೋ ಪೊಲೀಸ್ ಅಧಿಕಾರಿಯಾಗಿದ್ದರು, ಯಾರೋ ಶಿಕ್ಷಕರಾಗಿದ್ದರು, ಯಾರೋ ಇಂಜಿನಿಯರ್ ಆಗಿದ್ದರು, ಯಾರೋ ವೈದ್ಯರಾಗಿದ್ದರು. ಅವರಲ್ಲಿ ಪ್ರತಿಯೊಬ್ಬರೂ ಒಂದೇ ಮಾತು ಹೇಳಿದರು: ನಮ್ಮ ಬದುಕಿನ ತಿರುವು ರಾಘವ ಸರ್ ಮಾಡಿದ ಒಂದು ಸಣ್ಣ ಸಹಾಯ. ಆ ವೇಳೆ ನಿರೂಪಕರು ರಾಘವನನ್ನು ವೇದಿಕೆಗೆ ಆಹ್ವಾನಿಸಿದರು. ರಾಘವ ಮೈಕ್ ಹಿಡಿದು ಕೆಲ ಕ್ಷಣ ಮೌನವಾಗಿದ್ದ. ನಂತರ ತನ್ನ ಜೇಬಿನಿಂದ ಅದೇ ಹಳೆಯ ಬಸ್ ಟಿಕೆಟನ್ನು ಹೊರತೆಗೆದ. ಈ ಟಿಕೆಟ್ ನನ್ನ ತಂದೆಯ ಕೊನೆಯ ನೆನಪು. ಆದರೆ ಇದು ಕೇವಲ ನನ್ನ ತಂದೆಯ ನೆನಪು ಅಲ್ಲ. ಇದು ನನಗೆ ಪ್ರತಿದಿನ ಹೇಳುವುದು ಒಂದೇ ಮಾತು: ನಾವು ಬದುಕಿರುವಷ್ಟು ದಿನ ಯಾರಿಗಾದರೂ ಉಪಯೋಗವಾಗುವಂತೆ ಬದುಕೋಣ. ನಾನು ಮಾಡಿದ ಸಹಾಯ ದೊಡ್ಡದು ಅಲ್ಲ. ನಾನು ನನ್ನ ತಂದೆ ಆರಂಭಿಸಿದ ಒಳ್ಳೆಯತನದ ಪ್ರಯಾಣವನ್ನು ಮುಂದುವರಿಸಿದ್ದೇನೆ ಅಷ್ಟೇ. ಇಡೀ ಸಭಾಂಗಣ ಚಪ್ಪಾಳೆಗಳಿಂದ ಮೊಳಗಿತು. ಅದೇ ಸಮಯದಲ್ಲಿ ವೇದಿಕೆಯ ಮೊದಲ ಸಾಲಿನಲ್ಲಿ ಕುಳಿತಿದ್ದ ಒಬ್ಬ ವೃದ್ಧರು ಎದ್ದು ನಿಂತರು. ಅವರು ಶಂಕರಯ್ಯ. ಅವರು ನಿಧಾನವಾಗಿ ವೇದಿಕೆಗೆ ಬಂದು ರಾಘವನನ್ನು ಅಪ್ಪಿಕೊಂಡರು. ಮಗನೇ, ನಿನ್ನ ತಂದೆ ಒಬ್ಬ ಜೀವ ಉಳಿಸಿದರು. ನೀನು ಸಾವಿರಾರು ಕನಸುಗಳನ್ನು ಉಳಿಸಿದ್ದೀಯ. ಆ ಮಾತು ಕೇಳಿ ಸಭಾಂಗಣದಲ್ಲಿ ಇದ್ದ ಎಲ್ಲರ ಕಣ್ಣುಗಳು ತೇವಗೊಂಡವು. ರಾಘವ ಆಕಾಶದತ್ತ ನೋಡಿದ. ಮನಸ್ಸಿನಲ್ಲೇ ಹೇಳಿಕೊಂಡ: ಅಪ್ಪ, ನಿಮ್ಮ ಹಳೆಯ ಬಸ್ ಟಿಕೆಟ್ ಇನ್ನೂ ಪ್ರಯಾಣದಲ್ಲೇ ಇದೆ. ಆ ಕ್ಷಣದಲ್ಲಿ ಗಾಳಿಯೊಂದು ಬೀಸಿತು. ಗೋಡೆಯ ಮೇಲಿದ್ದ ಆ ಹಳೆಯ ಟಿಕೆಟ್ ಸ್ವಲ್ಪ ಅಲುಗಾಡಿತು. ಅದು ಹೇಳುವಂತೆ ತೋರುತ್ತಿತ್ತು: ಒಳ್ಳೆಯತನದ ಪ್ರಯಾಣಕ್ಕೆ ಅಂತ್ಯವೇ ಇಲ್ಲ.